ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ನೀತಾ ಮಲ್ಯ ವ್ಲಾಗ್ಸ್. ಇವತ್ತು ಫ್ರೆಂಡ್ಸ್ ನಮ್ಮ ನೇಬರ್ ಅವರ ಮಗಂದು ನಾಮಕರಣ ಇತ್ತು. ಅದಕ್ಕೆ ಕರೆದಿದ್ರು. ಅದಕ್ಕೆ ನಾನು ಮತ್ತು ನಮ್ಮ ಇಬ್ಬರು ನೇಬರ್ಸ್ ಹೋಗಿದ್ವಿ, ಒಟ್ಟಿಗೆ ಸೇರಿಬಿಟ್ಟು ಹೋಗಿದ್ವಿ. ತುಂಬ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಸ್ತಿತ್ವ ಅಂತ ತುಂಬ ಚೆನ್ನಾಗಿದೆ. ಫುಲ್ ಗ್ರೀನರಿ, ಆಮೇಲೆ ಪಾರ್ಕಿಂಗೆಲ್ಲ ತುಂಬ ಚೆನ್ನಾಗಿತ್ತು. ಹಾಗೆಯೇ ನಾಮಕರಣನೂ ತುಂಬ ಗ್ರ್ಯಾಂಡಾಗಾಯಿತು. ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ವೈಷ್ಣವಿ ಅಂತ ಮತ್ತು ಅವ್ರ ಹಸ್ಬೆಂಡು. ವೈಷ್ಣವಿ ಅವರು ನಾಮಕರಣಕ್ಕೆ ಕರೆದಿದ್ರು ನಮ್ಮನ್ನು. ನಾವು ಒಟ್ಟಾಗಿ ಹೋಗಿದ್ವಿ. ನೋಡಿ ಪ್ಲೇಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಗ್ರೀನರಿ ಫ್ರೆಂಡ್ಸ್. ಎಲ್ಲ ದಿಕ್ಕಲ್ಲೂ ಮರ ಗಿಡಗಳು ತುಂಬ ಒಂಥರ ತುಂಬ ಮನ ಸೆಳೀತಾ ಇತ್ತು ಈ ಗಿಡಗಳು. ಅವ್ರ ಅಕ್ಕನ ಹೆಸರು ಅಂದರೆ ಆ ಮಗುನ ಅಕ್ಕನ ಹೆಸರು ಯಶ್ವಿ ಅಂತ. ಮತ್ತು ಆ ಮಗುಗೆ ತರಕ್ಷ ಅಂತ ಒಂದು ಹೆಸರಿಟ್ಟಿದ್ದಾರೆ. ತಾರಕ್ಷ ಅಂತ ಹೆಸರಿಟ್ಟಿದ್ದಾರೆ. ಇವರು ನಮ್ಮ ಆಶಾ ಆಂಟಿ ಅಂತ, ಇವರು ನೇಬರ್. ಇವರು ಗಾಯತ್ರಿ ಆಂಟಿ ಅಂತ, ಇವರು ನೇಬರ್ ನಮ್ಮದು. ನಾವು 3 ಜನ ಸೇರಿಬಿಟ್ಟು ಹೋಗಿದ್ವಿ. ನನಗಂತೂ ಈ ಗಿಡ ಮರಗಳನ್ನು ನೋಡಿಬಿಟ್ಟೇ ತುಂಬ ಖುಷಿಯಾಗೋಯಿತು. ಮನಸ್ಸಂತೂ ತುಂಬ ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿದೆ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು. ಊಟನೂ ತುಂಬ ಚೆನ್ನಾಗಿತ್ತು. ನೋಡಿ ತೊಟ್ಲು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತೊಟ್ಲಿಗೆ ನೋಡಿ. ಒಳ್ಳೆ ಪ್ಲೇಸು, ಕ್ಲೀನ್ ಪ್ಲೇಸು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಫಂಕ್ಷನ್ ಅಂತೂ ತುಂಬ ಗ್ರ್ಯಾಂಡಾಗಾಯಿತು. ಹಾಗೆಯೇ ಬಾಳೆ ಎಲೆ ಊಟ ಇತ್ತು ಫ್ರೆಂಡ್ಸ್. ತುಂಬ ಥರ ವೆರೈಟಿ ಮಾಡಿದರು. ಊಟ ಅಂತೂ ತುಂಬ ರುಚಿಯಾಗಿತ್ತು. ನಾನು ಸ್ಟಾರ್ಟಿಂಗ್ ಮಾತ್ರ ಊಟದ ತೋರಿಸಿದ್ದೀನಿ. ಇನ್ನೂ ತುಂಬ ಐಟಮ್ಗಳಿತ್ತು ಫ್ರೆಂಡ್ಸ್ ಇದು ಊಟದಂತೂ. ಅಷ್ಟೇ ರುಚಿಯಾಗಿತ್ತು.
ಹಾಗೆಯೇ ಇವತ್ತು ಈವ್ನಿಂಗ್ ತುಳಸಿ ಪೂಜೆನೂ ಮಾಡಿದ್ವಿ. ಇವತ್ತು ನಮ್ಮ ಪ್ರಣತಿ, ರಚನಾ ಮತ್ತು ನಮ್ಮ ಮನೆಯವರು 3 ಜನ ಸೇರಿ ತುಳಸಿ ಪೂಜೆನ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಮನೆ ಮಟ್ಟಿಗೆ ಮಾಡ್ಕೊಂಡ್ವಿ. ಯಾರನ್ನೂ ಕರೆದಿಲ್ಲ. ತುಂಬ ಸಿಂಪಲ್ ಆಗೋಯ್ತು. ಇವತ್ತು ಅವಲಕ್ಕೆಲ್ಲ ಕಲಸಿದ್ದು ನಮ್ಮ ಮನೆಯವರೇನೆ. ಹಾಗಾಗ್ಬಿಟ್ಟು 19 ವರ್ಷದಲ್ಲಿ ಫಸ್ಟ್ ಟೈಮ್ ನನಗೆ ಈ ತುಳಸಿ ಪೂಜೆ ಮಿಸ್ ಆಗಿರೋದು. ನಮ್ಮ ಪ್ರಣತಿನೇ ಎಲ್ಲ ಡೆಕೋರೇಷನ್ ಮಾಡಿದ್ದು, ಪ್ರಣತಿ, ರಚನಾ ಸೇರಿ. ನಾನು ಮಾಡಿದರೆ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೆ. ತುಂಬ ಮುತ್ತೈದೆಯರು ಬರ್ತಾಯಿದ್ರು, ಅರಿಶಿನ ಕುಂಕುಮಕ್ಕೆಲ್ಲ ಕರಿತಾ ಇದ್ದೆ. ನಮ್ಮ ರಚನನ ಫ್ರೆಂಡ್ಸ್ 3 ಜನ, 3 ಮಕ್ಕಳನ್ನು ಕರೆದಿದ್ದೆ. ಇವತ್ತು ಅವಲಕ್ಕಿ ಕಲಿಸಿದ್ದು ನಮ್ಮ ಮನೆಯವರೇನೆ. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಆರತಿ, ನೆಲ್ಲಿಕಾಯಿ ಆರತಿ, ಹಾಗೆ 1-2-3 ಆರತಿಯನ್ನು ತೆಗೆದ್ರು ಮನೆಯವರು. ಇವತ್ತು ತುಳಸಿ ಪೂಜೆಗೆ ಅವಲಕ್ಕಿನೇ ಶ್ರೇಷ್ಠ. ಸ್ವೀಟ್ ಅವಲಕ್ಕಿ ಮಾಡ್ತೀವಿ, ಬೆಲ್ಲ ಹಾಕಿಬಿಟ್ಟು. ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೀತಾ ಅಮಲ್ಯ ಫ್ಯಾಮಿಲಿ ಅದರಲ್ಲಿದೆ. ಕಾಯಿ, ಆಮೇಲೆ ಬೆಲ್ಲ, ಸ್ವಲ್ಪನೇ ಉಪ್ಪು, ಹಾಗೆಯೇ ಏಲಕ್ಕಿ ಪೌಡ್ರು, ಈ ಥರ ಹಾಕೆಲ್ಲ ಕಲಸಿ ಆಮೇಲೆ ಅವಲಕ್ಕಿ ಹಾಕೋದು. ತುಂಬ ಚೆನ್ನಾಗಿ ಮಾಡಿದರು. ಕ್ವಾಂಟಿಟಿ ನಾನು ತುಂಬ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಸ್ವಲ್ಪ ಕ್ವಾಂಟಿಟಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಾಗಿತ್ತು. ಕಾಯಿ ತುಪ್ಪನ, ಬೆಲ್ಲನ ತುಂಬ ಜಾಸ್ತಿನೇ ಹಾಕಿಬಿಟ್ಟಿದ್ರು. ತುಂಬ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಇದು ನೆಲ್ಲಿಕಾಯಿ ಆರತಿ. ಇದೂ ದೇವರಿಗೆ, ತುಳಸಿ ದೇವರಿಗೆ ತುಂಬ ಪ್ರಿಯಕರವಾದಂಥ ಆರತಿ ಇದು. ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ತುಳಸಿ ಪೂಜೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ನಾನೇ ಫುಲ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತೀನಿ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ ಡೆಕೋರೇಷನ್ ಮಾಡೋಕ್ಕೆ. ಈ ಸಲ ನನಗೆ ಮಿಸ್ ಆಗೋಯಿತು. ನಮ್ಮ ಪ್ರಣತಿ ಎಲ್ಲ ಬಂದು ಮಕ್ಕಳಿಗೆಲ್ಲ ಪ್ರಸಾದ ಕೊಟ್ಟಳು. ಎಲ್ಲ ಖುಷಿ ಖುಷಿಯಿಂದ ಪ್ರಸಾದ ಎಲ್ಲ ತಿಂದರು. ಹಾಗೆ ನಮ್ಮ ವಾಚಿಂಗ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ಅವರಿಬ್ಬರು ಮಾತ್ರ ಬಂದಿದ್ದರು.